ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡಿ ಹಂಗೆ ಉಪ್ಪು ಖಾರ ಹಾಕೊಂಡು ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೆ. ಅಷ್ಟು ಪಾಪು ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಉಪ್ಪು ಮತ್ತು ನೆಲ್ಲಿಕಾಯಿ ಮಿಕ್ಸ್ ಮಾಡಿ ತಿಂತಾಯಿದ್ದೀನಿ. ದಿನ ಎರಡೆರಡು ತಿಂತಾಯಿದ್ದೀನಿ. ಇವಾಗ ಸ್ವಲ್ಪ ಸ್ಕಿನ್ ಎಲ್ಲ ಚೆನ್ನಾಗಾಗುತ್ತೆ. ನೆಲ್ಲಿಕಾಯಿಂದ ವಿಟಮಿನ್ ಸಿ ಎಲ್ಲ ಜಾಸ್ತಿ ಇರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಡೈಲಿ ಎರಡೆರಡು ತಿನ್ನಬೇಕು ಅಂತ ರೂಢಿ ಮಾಡ್ಕೊಂಡಿದ್ದೀನಿ. ಇವಾಗ ನನಗೆ ತುಂಬ ಇಷ್ಟ ಆಗುತ್ತೆ. ಇದು ಸ್ವಲ್ಪ ಕಹಿ ಅನಿಸುತ್ತೆ ಸ್ಟಾರ್ಟಿಂಗ್ ತಿನ್ನಬೇಕಾದ್ರೆ. ಅದಾದ್ಮೇಲೆ ಓಕೆ ಫ್ರೆಂಡ್ಸ್. ಅದಾದಮೇಲೆ ಅಲಸಂದೆ ಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಸ್ವಲ್ಪ ಒಂದೆರಡು ತೊಂಡೆಕಾಯಿ ಇತ್ತು, ಅದನ್ನು ಮತ್ತು ಜವಳಿಕಾಯಿ ಎಲ್ಲ ಇತ್ತು ಒಂದೆರಡೆರಡು. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಾಂಬಾರು ಮತ್ತು ಸಖತ್ತು ಟೇಸ್ಟಿಯಾಗಿತ್ತು. ತೋರಿಸ್ತೀನಿ ಯಾವ ಥರ ಸಾಂಬಾರಾಗಿದೆ ಅಂತ. ಏನೇನು ತೊಗೊಂಡಿದ್ದೀನಿ ಸಾಂಬಾರಿಗೆ ಅಂತ ಅಂದರೆ ಹಂಗೆ ಮತ್ತು ಮುದ್ದೆ ಹೆಸರು ಸಹ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಖಾರ ಎಲ್ಲ ರುಬ್ಬಿದ್ದಾಯಿತು. ರಾಗಿ ಹಸಿಟ್ಟು ಹಾಕ್ಸ್ಕೊಂಡಿದ್ದೆ ಫ್ರೆಂಡ್ಸ್ ಮುದ್ದೆ ಮಾಡೋಣ ಅಂತ. ಇವಾಗ ಖಾರ ರುಬ್ಬಷ್ಟೊತ್ತಿಗೆ ಈ ಕಡೆ ಕಾಳೆಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಟೊಮೊಟೊ ಹಾಕಿ ಕಾಳೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆಯಲ್ಲಿ. ಅದಾದಮೇಲೆ ಮಸಾಲ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಮಸಾಲೆ ಎಲ್ಲ ಸೇರಿಸಿ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಫ್ರೆಂಡ್ಸ್ ಅಷ್ಟು ಸೇರಿಸ್ಕೊಳ್ಳೋಣ. ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೋಬೇಕು. ಜಾಸ್ತಿ ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋಣ. ನಮಗೆ ಮೀಡಿಯಮಾಗಿ ಬೇಕಾಗುತ್ತೆ. ನಮ್ಮ ಮನೇಲಿ ತರಕಾರಿ ಸಾಂಬಾರು, ಕಾಳು ಸಾಂಬಾರು ತಿನ್ನಲ್ಲ ಫ್ರೆಂಡ್ಸ್, ಕಮ್ಮಿ ತಿಂತಾರೆ. ಒಂದು ಸತಿ ಸಾಂಬಾರು ಮಾಡಿದ್ರೆ ಅದು 2 ದಿನ ಅಂತೂ ಹಾಗೇ ಆಗುತ್ತೆ. ಈ ಕಡೆ ಮುದ್ದೆ ಸತ ಬೆಂದಿ ರೆಡಿಯಾಗಿತ್ತು. ನಾನು ಮುದ್ದೆನ ಈ ಕಡೆ ದೋಸೆ ಎಲ್ಲ ತೆಗಿತಲ್ಲ ಫ್ರೆಂಡ್ಸ್, ಚಪಾತಿ ಎಲ್ಲ ಅದರಲ್ಲೇ ತಿರುಗಿಸ್ಕೊತೀನಿ. ಏನು 2 ಮುದ್ದೆ ಅಷ್ಟೇ ಅಂತ. ಮತ್ತು ಮುದ್ದೆ ಕೋಲ್ಸತ್ತ ಇದೆ, ಅದರಲ್ಲಿ ಕರೆಕ್ಟಾಗಿ ಕಂಫರ್ಟಬಲ್ ಅನಿಸಲ್ಲ ನನಗೆ. ಹಂಗಾಗಿ ಈ ಕಡೆ ಮುದ್ದೆ ಆಗೋಷ್ಟೊತ್ತಿಗೆ ಸಾಂಬಾರು ಸತ ರೆಡಿಯಾಗಿತ್ತು. ನೋಡಿ ಫ್ರೆಂಡ್ಸ್, ಸಾಂಬಾರು ಮಾತ್ರ ಎಷ್ಟು ಸಖತ್ತಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಏನೇನು ಹಾಕಿದ್ದೀನಿ ಅಂದರೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಸಾರಿ ಫ್ರೆಂಡ್ಸ್, ಖಾರದ ಪುಡಿ, ಸಾಂಬಾರು ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನ ರುಬ್ಕೊಂಡಿದ್ದೀನಿ ತೆಂಗಿನಕಾಯಿ ಸೇರಿಸಿ. ಸಾಂಬಾರಿಗೆಲ್ಲ ರೆಡಿ ಆಯಿತು. ಇವಾಗ ಮುದ್ದೆ ಸತ ಕಟ್ಟಾಯಿತು. ಹೊಟ್ಟೆ ಬೇರೆ ತುಂಬ ಹಸಿತಾಯಿತ್ತು. ಇನ್ನೇನು ಕಾಳೆಲ್ಲ ಯಾರೂ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಂತೂ ತರಕಾರಿ ಸಾಂಬಾರು ಇಷ್ಟನೇ ಪಡಲ್ಲ. ನಾನೇ ಇವಾಗ ಹಾಕೊಂಡು ಊಟ ಮಾಡ್ತಿದ್ದೀನಿ. ಮುದ್ದೆ ಎಲ್ಲ ಊಟ ಮಾಡಾಯ್ತು. ಇವಾಗ ರೈಸ್ ಸತ ಊಟ ಮಾಡ್ತಾಯಿದ್ದೀನಿ. ಒಂದೊಂದು ಮಾತಾಡಬೇಕಾದ್ರೆ ತುಂಬ ಮಿಸ್ಟೇಕಾಗಿ ಮಾತಾಡಿದ್ದೀನಿ ಈ ವಿಡಿಯೋದಲ್ಲಿ. ಸ್ವಲ್ಪ ಸಾರಿ. ಮಾತಾಡಬೇಕಾದ್ರೆ ಸ್ವಲ್ಪ ಟಿ ವಿ ಸೌಂಡ್ ಆಗ್ತಿತ್ತು. ಈ ಕಡೆ ಪಾಪು ಬೇರೆ ಅಳ್ತಾ ಇದ್ದ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾತ್ರೆ ಎಲ್ಲ ವಾಶ್ ಆಯಿತು ಫ್ರೆಂಡ್ಸ್. ಇವಾಗ ಪೂರಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಶನಿವಾರ ಬೆಳಗ್ಗೆ ಪೂರಿ ಹಿಟ್ಟಿಗೆ ಕಲಿಸ್ಕೊತೀನಿ. ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಕಲಸಿದ್ದೆಲ್ಲ ಆಯಿತು. ಈ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಒಂದು 10 ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್, ನೀಟಾಗಿ ಆಗುತ್ತೆ. ನಾನು ಈ ಸತಿ ಸಾಫ್ಟ್ ಪೂರಿ ಮತ್ತು ಗಟ್ಟಿ ಪೂರಿ ಎರಡನ್ನೂ ಮಾಡ್ಕೊತಾ ಇದ್ದೀನಿ. ಸಾಫ್ಟ್ ಪೂರಿ ಚಟ್ನಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಗಟ್ಟಿಯಾಗಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಂಗೆ ಕೈಯಲ್ಲಿ ಹಿಡ್ಕೊಂಡು ತಿನ್ನೋಕ್ಕೆ ಸಹ ಚೆನ್ನಾಗಿರುತ್ತೆ. ಒಂದೇ ಥರ ತಿಂದು ಬೋರ್ ಆಗಿದ್ರೆ ಈ ಥರನೂ ತಿನ್ಬೋದು. ಇದರಲ್ಲಿ ತುಪ್ಪ ಇದೆ, ಓಪನ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡ್ರೆ ಅದನ್ನು ಹೆಂಗೋ ಓಪನೇ ಆಗಲಿಲ್ಲ. ಮತ್ತು ಪಾಪು ಬೇರೆ ಮಲಗಿದ್ದಾನೆ. ಅದನ್ನು ಓಪನ್ ಮಾಡೋಷ್ಟು ಸೌಂಡ್ ಆಗ್ತಿತ್ತು ಕುಕ್ಕರು. ಹಂಗಾಗಿ ನಾನೇನು ಓಪನ್ ಮಾಡೋಕ್ಕೆ ಹೋಗಲಿಲ್ಲ. ಈ ಕಡೆ ಹಿಟ್ಟು ಸತ ಒಂದು 10 ನಿಮಿಷ ನೆಂದಿತ್ತು ಫ್ರೆಂಡ್ಸ್. ಇವಾಗ ಚಟ್ನಿ ಸತ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಪಲ್ಯಗೆ ಅಂತ ರೆಡಿ ಮಾಡಿಕೊಂಡೆ. ಅದನ್ನು ಮನೇಲಿ ಬಂದಲೇ ಇಲ್ಲ. ಪಲ್ಯ ಮಾಡೋಕ್ಕೆ ಆಲೂಗಡ್ಡೆ ತೊಗೊಂಬಂತ ಹೇಳಿದ್ದು ಬರಲೇ ಇಲ್ಲ. ಅದಕ್ಕೆ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಸತ ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ಜೀರಿಗೆ ಮತ್ತು ಕರಿಬೇವನ್ನ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಮತ್ತು ಜೀರಿಗೆ ಮತ್ತು ಕರಿಬೇವು ಫ್ರೈ ಆಗಿದ್ದಾಯಿತು. ಇವಾಗ ಕಡಲೆಬೀಜ ಸತ ಫ್ರೈ ಮಾಡ್ಕೊತಿದ್ದೀನಿ. 1-2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಚಟ್ನಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದಿಬ್ಬರಿಗೆ 1 ಟೈಮಿಗೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಆ ಕಡಲೆಬೀಜ ಯಾಕೆ ಎತ್ತಿಟ್ಕೊಂಡೆ ಅಂದರೆ ನನ್ನ ಮಗಂಗೆ ಎದ್ಮೇಲೆ ಸ್ವಲ್ಪ ಏನಾದರೂ ಕೊಡಬೇಕಾಗುತ್ತೆ. ಆಗ ಕಡಲೆಬೀಜನ ಕೊಟ್ಟರೆ ಆಯಿತು ಅಂತ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಚಟ್ನಿ ರುಬ್ಬಕ್ಕೆ ಸತ ರೆಡಿ ಮಾಡಿಕೊಂಡೆ. ಇವಾಗ ಪೂರಿ ಮಾಡ್ಕೊಳ್ಳೋಣ ಅಂತ ಅದು ಸ್ವಲ್ಪ ಉಂಡೆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಪಾಪು ಇದನ್ನಷ್ಟೊತ್ತಿಗೆ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕಾಗಿತ್ತು ನಾನು. ಹಾಗಾಗಿ ಇವಾಗ ಎಲ್ಲ ಲಟ್ಟಿಸ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣ ಸಣ್ಣಕ್ಕೆ ನಾನು ಶೆಲ್ಫ್ ಮೇಲೆ ಲಟ್ಟಿಸ್ಕೊತೀನಿ. ಮತ್ತು ಲಟ್ಟಣಿಗೆ ಮಣಿ ಬರುತ್ತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ನನಗೆ ಲಟ್ಸೋಕ್ಕೆ ಅಷ್ಟು ಬರಲ್ಲ. ಹಾಗಾಗಿ ಇದರಲ್ಲೇ ಲಟ್ಸ್ಕೊತಿದ್ದೀನಿ. ನಮಗೆ ಎಷ್ಟು ಸೈಜಿಗೆ ದೊಡ್ಡದಾಗಿ ಬೇಕಾದ್ರೆ ದೊಡ್ಡದಾಗೆ, ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗೆ ಉಜ್ಕೊಂಡ್ರೆ ಸಾಕು. ನಾನೊಂದು ಮೀಡಿಯಮ್ ಸೈಜ್ ಪೂರಿ ಮಾಡ್ಕೊತೀನಿ ಫ್ರೆಂಡ್ಸ್. ಒಂದು 15 ಏನೋ ಆಗಿತ್ತು. ಫ್ರೆಂಡ್ಸ್ ಅವ್ರು ಕೊಡ್ಬೇಕಾದ್ರೆ ಏನಾದರೂ ಒಂದು ಕಿತ್ತಪತಿ ನನ್ನ ಮಗ ಮಾಡೇ ಮಾಡ್ತಿದ್ದಾನೆ. ಹಾಗಾಗಿ ನನಗೆ ಮರ್ತೇ ಹೋಗ್ತಾಯಿದ್ದೆ ಫ್ರೆಂಡ್ಸ್ ವಾಯ್ಸ್ ಓವರ್ ಕೊಡೋಕ್ಕೆ. ಪೂರಿ ಸತ ಆಯಿತು ಫ್ರೆಂಡ್ಸ್ ಲಟ್ಸಿದ್ದು. ಪೂರಿ ಎಲ್ಲ ಲಟ್ಸಿದ್ದಾಯಿತು. ಎಲ್ಲ ಲಟ್ಸಿ ಮರಕ್ಕೆ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸು. ಎಣ್ಣೆಲಿ ಹಾಕಿ ಕರೆದ್ರೆ ಮುಗ್ದೋಯ್ತು. ಇವಾಗ ಎಣ್ಣೆ ಸತ ಕಾಯಕ್ಕೆ ಇಟ್ಟಿದ್ದೀನಿ ನಾನು.
ಈ ಕಡೆ ಪಲ್ಯಕ್ಕೆ ಅಂತ ಹೆಚ್ಚಿಟ್ಕೊಂಡು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೆ. ನಮ್ಮ ಮನೆಯವ್ರು ಬರಲೇ ಇಲ್ಲ. ಒಂದು ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಏನೋ ಕೆಲಸದ ಮೇಲೆ ಆಚೆ ಹೋಗಿದ್ರು. ಮತ್ತು ಕೆಳಗಡೆ ಹೋಗ್ತಾರೋಣ ಅಂದರೆ ಇನ್ನೂ ಪಾಪ ಮಲ್ಗೆ ಇದ್ದ. ಮತ್ತು ನಾನು ಅಂಗಡಿ ಕೂಡ ಹೋದರೆ ಮತ್ತೆ ಎದ್ದಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೋಗಲೇ ಇಲ್ಲ ಫ್ರೆಂಡ್ಸ್. ಪೂರಿ ಸಹಿತ ಚೆನ್ನಾಗಿ ಉಬ್ಬಿ ಸೂಪರಾಗಿ ಬಂದಿತ್ತು. ಸ್ವಲ್ಪ ಗಟ್ಟಿ ಪೂರಿ ಮಾಡ್ಕೊಂಡು ಪೂರಿ ಅಂದರೆ ಫ್ರೆಂಡ್ಸ್ ಬ್ರೌನ್ ಕಲರ್ ತಿರುಗುತ್ತಲ್ಲ ಆ ಥರ ಫ್ರೈ ಮಾಡ್ಕೊಂಡ್ರೆ ಗಟ್ಟಿಗಾಗುತ್ತೆ. ಬೇಗ ತೆಗೆದುಬಿಟ್ರೆ ಸ್ವಲ್ಪ ಸಾಫ್ಟ್ ಪೂರಿ ಬರುತ್ತೆ. ನನಗೆ ಗಟ್ಟಿ ಸಾಫ್ಟ್ ಪೂರಿಗಿಂತಲೂ ಗಟ್ಟಿ ಪೂರಿ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಗಟ್ಟಿ ಪೂರಿನೂ ಮಾಡ್ಕೊಂಡಿದ್ದೆ. ಆಲೂಗೆಡ್ಡೆ ಪಲ್ಯ ಮತ್ತು ಪೂರಿ ಎಲ್ಲ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ಎಲ್ಲ ಕರೆದು ಎತ್ತಿಟ್ಕೊತಾ ಇದ್ದೀನಿ. ಪೂರಿ ಸತ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್. ಪೂರಿಯಲ್ಲಿ ಆಯಿಲ್ ಜಾಸ್ತಿ ಇಟ್ಕೊತಾ ಇತ್ತು, ಹಂಗಾಗಿ ನೀಟಾಗಿ ಸೋಸ್ಕೊಳ್ಳೋಣ ಅಂತ ಒಂದು 5 ನಿಮಿಷ ಅಲ್ಲೇ ಬಿಟ್ಟು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಪೂರಿ ಎಲ್ಲ ಮಾಡಿ ಮುಗೀತು ಫ್ರೆಂಡ್ಸ್. ಇದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಕೊಳ್ತಿದ್ರೆ ನನ್ನ ಕೈಯಲ್ಲಿ ಮುಂಚೆನೇ ಎಣ್ಣೆ ಇತ್ತು, ಹಾಗಾಗಿ ಪೂರಿನೆಲ್ಲ ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ನೋಡಿ ಸೂಪರಾಗಂತೂ ಪೂರಿ ಅಂತೂ ಉಬ್ಬಿ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಎಲ್ಲ ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಟು ಹೊಟ್ಟೆ ಬೇರೆ ಎಷ್ಟುತ್ತಾ ಇತ್ತು. ಅವರು ಆಲೂಗಡ್ಡೆ ಕೊನೆಗೂ ತರಲೇ ಇಲ್ಲ. ನಾನು ಮತ್ತು ಚಟ್ನಿ ಜೊತೆನೇ ತಿಂತಾಯಿದ್ದೀನಿ. ಅವರಿಗೆ ಮತ್ತು ಅಲಸಂದೆಕಾಳು ಸಾಂಬಾರಿತ್ತು. ಅದಾದಮೇಲೆ ಬಂದರು ನಾನು ಊಟ ಎಲ್ಲ ಆದಮೇಲೆ. ಮತ್ತೆ ಇವಾಗ ಮಾಡೋದಂತಂದ್ಬಿಟ್ಟು ಚಟ್ನಿ ಮತ್ತು ಅಲಸಂದೆಕಾಳು ಸಾಂಬಾರಲ್ಲಿ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.